ವೀಕ್ಷಕರೇ ನಮಸ್ಕಾರ. ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ. ನಾನು ಎ.ಬಿ. ಮುಂಡರಗಿ. ಬಾಗಲಕೋಟೆ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಕ್ರೀಡಾ ಇಲಾಖೆ ಬಾಗಲಕೋಟೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಾಗಲಕೋಟೆ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ನೋಡಿ ವೀಕ್ಷಕರೇ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. ಪ್ರಯತ್ನ ಹೋಗ್ಬೇಡ್ರಿ, ಹಿಂಸರಿಬೇಕು ನೋಡ್ರಿ ಅಲ್ಲಿ. ಸರಿ ಸರ ನೌಕರರ ಸಂಘ ಜಿಲ್ಲಾ ಶಾಖೆ ಬಾಗಲಕೋಟೆ ವತಿಯಿಂದ 24-25ನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ನೌಕರರ ಕ್ರೀಡಾಕೂಟವನ್ನು ದಿನಾಂಕ 5 ಮತ್ತು 6ರಂದು ಏರ್ಪಡಿಸಲಾಗಿದೆ. ಈಗಾಗಲೇ ಸದರಿ ಕಾರ್ಯಕ್ರಮವನ್ನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಜಾನಕಿ KM ರವರು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಕ್ರೀಡಾಕೂಟದಲ್ಲಿ 3060 ನೌಕರರು ನೋಂದಣಿಯಾಗಿ ಈಗಾಗಲೇ 3060ಕ್ಕಿಂತ ಹೆಚ್ಚಿಗೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿವಿಧ ಕ್ರೀಡಾಕೂಟದಲ್ಲಿ ನೌಕರರು ಭಾಗವಹಿಸಿ ಈ ಕ್ರೀಡಾಕೂಟದಲ್ಲಿ ಪ್ರಥಮ ವೈಯಕ್ತಿಕ ಕ್ರೀಡೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ, ಗುಂಪು ಸ್ಪರ್ಧೆಯಲ್ಲಿ ಪ್ರಥಮ, ಹೀಗೆ ಆಯ್ಕೆಯಾದವರು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂಥ ನೌಕರ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಶಿವಮೊಗ್ಗದಲ್ಲಿ ನಡೀತಕ್ಕಂಥ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕ್ರೀಡಾಕೂಟದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಹಯೋಗದೊಂದಿಗೆ ನಡೀತಾ ಇದೆ. ಅತಿ ಹೆಚ್ಚು ನೌಕರರು ಭಾಗವಹಿಸಿದಂಥ ವರ್ಷ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಂತೆ 2025-26ನೇ ಸಾಲಿನಲ್ಲಿ ಸರ್ಕಾರಿ ನೌಕರರ
ಕ್ರೀಡಾಕೂಟಗಳು ಈ ನಮ್ಮ ಬಾಗಲಕೋಟೆ ನಮ್ಮ ಕ್ರೀಡಾಂಗಣದಲ್ಲಿ ಜರುಗಿದ್ದು ಬಹುಶಃ ನಮ್ಮ ಎಲ್ಲ ಇಲಾಖೆಗಳ ನೌಕರರು ಭಾಳಷ್ಟು ಒಂದು ಹುಮ್ಮಸ್ಸು ಮತ್ತು ಹುರುಪಿನಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಅವು ಅಥ್ಲೆಟಿಕ್ಸ್ ಇರ್ಬೋದು, ಭಾವಗೀತೆಗಳಿರ್ಬೋದು, ಜನಪದ ಗೀತೆಗಳಿರ್ಬೋದು, ಈ ಕರಕುಶಲತೆ ಇರ್ಬೋದು, ಹೀಗೆ ವಿವಿಧ ಆಟಗಳಲ್ಲಿ ಕೂಡ ಅವರು ಭಾಗವಹಿಸಿ ತಮ್ಮದೇ ಆದಂಥ ಪ್ರತಿಭೆಯನ್ನು ತೋರಿಸಿದ್ದಾರೆ. ಇದು ಭಾಳಷ್ಟು ಸರ್ಕಾರಿ ನೌಕರರು ಒಂದು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷ ಹೆಚ್ಚೆಚ್ಚು ನೌಕರರು ಕೂಡ ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮದೇ ಆದಂಥ ಪ್ರತಿಭೆಗಳನ್ನು ತೋರಿಸಿದ್ದಾರೆ. ಹಾಗೆಯೇ ಈ ಒಂದು ಕರಕುಶಲತೆಯನ್ನು ಬಿಳಿಗಿ ತಾಲೂಕಿನ ಒಂದು KGB ಶಾಲೆಯ ಶ್ರೀಮತಿ JB ಔಟಿ ಮೇಡಮ್ ಅವರು ಕೂಡ ಬಹಳ ವರ್ಷಗಳಿಂದ ಸುಮಾರು 10-15 ವರ್ಷಗಳಿಂದ ತಮ್ಮದೇ ಆದಂಥ ಒಂದು ಕರಕುಶಲತೆಯಲ್ಲಿ ಪೇಂಟಿಂಗ್ ಇರ್ಬೋದು, ಹೆಣಿಕೆ ಇರ್ಬೋದು, ಹಾಗೆ ಅನೇಕ ವಯರ್ಗಳಿಂದ ಮಾಡಿರ್ಬೋದು, ಇತರೆ ಅನೇಕ ತಮ್ಮ ಕರಕುಶಲತೆಯನ್ನು ಮುಖಾಂತರ ಇಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಬಹುಶಃ ನಮ್ಮ ಶಿಕ್ಷಕ ವೃತ್ತಿ ಜೊತೆಗೆ ಇಂಥ ಒಂದು ಕಲೆಯನ್ನು ಕೂಡ ತಮ್ಮಲ್ಲಿ ಅಳವಡಿಸಿಕೊಂಡು ಇಂಥ ಒಂದು ಪ್ರದರ್ಶನದಲ್ಲಿ ಭಾಗವಹಿಸಿದ್ದು ಭಾಳಷ್ಟು ತುಂಬ ಮೆಚ್ಚುವಂಥ ಕೆಲಸ. ಇದೀಗ ಈ ಒಂದು ಕರಕುಶಲತೆಯ ಕಾರ್ಯಕ್ರಮವನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯ ಸನ್ಮಾನ್ಯ PH ಪೂಜಾರಿ MLC ಸಾಹೇಬರು ಕೂಡ ವಿದ್ಯುಕ್ತವಾಗಿ ಅದನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ಅದಕ್ಕೆ ಭಾಳಷ್ಟು ಉದ್ಘಾಟನೆ ಮಾಡಿ ತಮ್ಮದೇ ಆದಂಥ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು. ಬಹುಶಃ ಇಂಥ ಪೇಂಟಿಂಗ್ ಕಲೆ ಇರ್ಬೋದು, ಇವೆಲ್ಲ ಮರೆಯಾಗುವಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕರಕುಶಲತೆಯನ್ನು ಮಾಡಿದ್ದು ಭಾಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು. ಗುರುಮಾತೆಯರ ಬಗ್ಗೆ ಭಾಳಷ್ಟು ಒಂದು ಒಳ್ಳೆಯ ರೀತಿಯಾದಂಥ ಒಂದು ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಧನ್ಯವಾದಗಳು ಹೇಳುತ್ತಾ, ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ರಾಜ್ಯ ಸರ್ಕಾರಿ ಯುವಜನ ಸಬಲೀಕರಣ ಒಂದು ಇಲಾಖೆಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ನಮಸ್ಕಾರ. ನೌಕರರ ಸ್ಪೋರ್ಟ್ಸ್ನಲ್ಲಿ ಅವಕಾಶ ಮಾಡಿಕೊಟ್ಟಾರ. ಕರಕುಶಲ ಕಲೆಗಳ ಬಗ್ಗೆ ನನಗೆ ಬಹಳ ಮೊದಲಿಂದಲೂ ಆಸಕ್ತಿ ಇತ್ತು. ಹಾಗಾಗಿ ನಾನು 15ರಿಂದ 20 ವರ್ಷದವರೆಗೆ ನಾನು ಮಾಡ್ಕೊಂಡು ಮನೆಯೊಳಗೆ ಸುಮ್ಮನೆ ಇಟ್ಟುಬಿಟ್ಟಿದ್ದೆ. ಈಗ ಇವೆಲ್ಲ ದಿಂಬ್ ಕವರ್ ಆಗಲಿ, ಆಮೇಲೆ ಪೇಂಟಿಂಗ್ ಆಗಲಿ ಮೊದಲಿಂದ ಮಾಡ್ಕೊತ ಬಂದಿದ್ದೀನಿ. ಇವುಗಳನ್ನು ಪ್ರದರ್ಶನ ಮಾತ್ರ ಮಾಡಿರಲಿಲ್ಲ. ಇಲ್ಲಿ ಅವಕಾಶ ಸಿಕ್ತು. ಈ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಪ್ರದರ್ಶನ ಮಾಡಲಿಕ್ಕೆ ತಂದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಶಾಲೆ ಮಕ್ಕಳಿಗೂ ಕೂಡ ಇವನ್ನ ಕಲಿಸ್ತೀವಿ. ಬಾಗಲಕೋಟಲ್ಲಿ ಸರ್ಕಾರಿ ನೌಕರರ ಕ್ರೀಡಾಕೂಟ ಆಯೋಜಿಸಿದ್ದಾರೆ. ಇದಕ್ಕೆ ನಾವು ಎಲ್ಲರೂ ತುಂಬ ಖುಷಿಯಿಂದ ಭಾಗವಹಿಸಿದ್ದೇವೆ. ಇದರಲ್ಲಿ ನಾನು 100 ಮೀಟರ್ ಓಟದಲ್ಲಿ ಭಾಗವಹಿಸಿದ್ದು ಪ್ರಥಮ ಸ್ಥಾನ ಪಡೆದಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾವ್ರಿವ್ರು ಅನ್ನೋದೇ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.